ದರ್ಶಿ ನಮ್ಮ ಆಂಟಿ ತಿಂಡಿಗೆ ಏನಿದ್ದಾನೆ ಓಕೆ ಕೊಯ್ ಓಕೆ ಮಮ್ಮಿ ಈವ್ನಿಂಗ್ ಮಾಡತ್ತೀರಿ ಏನಾರ ಸ್ನಾಕ್ಸ್ ಮಾಡ್ಕೊಳ್ಳಿ ಜೋರ್ ಬಡ ಹಾಕೊಂಡು ಆಂಟಿ ಬೇಗ ಬೇಗ ಮಾಡ್ತಿಲ್ಲ. ಹಾಯ್ ಫ್ರೆಂಡ್ಸ್, ಮಕ್ಕಳಿಗೆ ಸಹ ಈವ್ನಿಂಗ್ ಆಗ್ತಾ ಬಂತಲ್ಲ, ಜೋರು ಹಸಿವಾಗ್ತಾ ಉಂಟಂತೆ. ಎಂತ ಮಾಡೋದು ಅಂತ ಎಣಿಸ್ತಾ ಇರುವಾಗ ಬಟಾಟೆ ಇತ್ತು, ಅದರಲ್ಲೇ ಒಂದೆಂತಾದರೂ ಒಂದು ಸ್ನ್ಯಾಕ್ಸ್ ಮಾಡಿ ಕೊಡುವಂತ ನನ್ನ ಹಸ್ಬೆಂಡ್ ಹತ್ರ ಒಂದು ಫೋನ್ ಮಾಡಿ ಹೇಳಿದೆ, ಪಾವು ತನ್ನಿ ಅಂತ, ವಡಾ ಪಾವು ಮಾಡುವಂತ. ಈಗ ನಾನು ಉಂಟಲ್ಲ 3 ಬಟಾಟೆ ಇತ್ತು, ಇದು ಬಟಾಟೆಯನ್ನು ಕುಕ್ಕರಿಗೆ ಹಾಕಿ ಒಂದು 3 ವಿಸಿಲ್ ತೆಗಿವ. ನಾನೀಗ ಅವ್ರು ವಡ ಇದು ಪಾವು ತರುವ ತನಕ ಉಂಟಲ್ಲ, ವಡ ಮಾಡಿ ರೆಡಿ ಮಾಡಿ ಇಟ್ಟರೆ ಉಂಟಲ್ಲ, ಮತ್ತು ಅವ್ರು ಬಂದಾಗ ಪಟ ಪಟ ಅಂತ ಮಾಡಿ ಕೊಟ್ಟರೆ ಮಕ್ಕಳಿಗೆ ಸಹ ಅಷ್ಟು ಹೊತ್ತು ಕಾಯುವಷ್ಟು ಕುಡಿಸೋದಿಲ್ಲ, ಆವಾಗದಿಂದ ಹಸಿವಾಗ್ತಾ ಉಂಟಂತ ಹೇಳ್ತಿದ್ದಾರೆ. ಅದಕ್ಕೆ ಪಟ ಪಟ ಮಾಡುವಂತ ಈಗ ನಾನು ವಡ ರೆಡಿ ಮಾಡಿಟ್ಟೆ. ಪಾವು ತಂದ ಮೇಲೆ ಪಟ್ಟ ಅದನ್ನು ಒಂಚೂರು ಕಾಯಿಸಿ ಕೊಟ್ಟರೆ ವಡಪಾವು ರೆಡಿ ಆಗ್ತದಲ್ಲ. ಇದೆಲ್ಲ ಬೇಗ ಬೇಗ ಆಗ್ತದೆ, ನೀವು ಸಹ ಮಾಡಿ ಮನೆಯಲ್ಲಿ. ಮಕ್ಕಳಿಗೆಲ್ಲ ಈಗ ರಜೆ ಅಲ್ಲ, ಮಕ್ಕಳಿಗೆ ಮತ್ತೆ ಈಗ ಮಳೆ ಬರುವ ಟೈಮ್ಗೆ ಜೋರು ಹಸಿವೆ ಮಕ್ಕಳಿಗೆಲ್ಲ, ಆವಾಗೆಲ್ಲ ಹೀಗೆಲ್ಲ ಮಾಡಿಕೊಟ್ರೆ ಬಿಸಿ ಬಿಸಿ ಮಕ್ಕಳಿಗೆ ಸಹ ಖುಷಿ ಆಗ್ತದೆ. ಇದನ್ನು ಮತ್ತೆ ಇಷ್ಟಪಟ್ಟು ತಿಂತಾರೆ. ನಾನು ಇದಕ್ಕೆ ಚಿಲ್ಲಿ ಹಾಕೋದಿಲ್ಲ, ಅದರ ಬದಲು ಉಂಟಲ್ಲ ಒಂಚೂರು ಪೆಪ್ಪರ್ ಪೌಡ್ರ್ ಮತ್ತು ಚಿಲ್ಲಿ ಪೌಡ್ರ್ ಚೂರು ಹಾಕ್ತೇನೆ. ಯಾಕೆಂದರೆ ವಡದಕ್ಕೆ ನಾವು ಚಿಲ್ಲಿ ಹಾಕಿದ್ರೆ ಉಂಟಲ್ಲ ಅದು ಮಕ್ಕಳಿಗೆ ಅದರ ಮಧ್ಯದಲ್ಲಿ ಹಾಕಿ ಕೊಡುದಲ್ಲ, ಆವಾಗ ಜೋರು ಮಕ್ಕಳಿಗೆ ಖಾರ ಆಗ್ತದೆ ಒಂದು ವೇಳೆ ಕಚ್ಚಿ ತಿಂದರೆ. ಅದಕ್ಕೆ ಹಾಗೆಲ್ಲ ಬೇಡ ಅಂತ ಉಂಟಲ್ಲ, ಚೂರು ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಪೌಡ್ರ್ ಚೂರು ಹಾಕ್ತೇನೆ. ನಾನು ಅದೆಂತೆಲ್ಲ ಹಾಕ್ತೇನೆ ಅಂತ ತೋರಿಸ್ತೇನೆ ನಿಮಗೆ ಮಾಡುವಾಗ. ಈಗ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟೆ, ಆವಾಗ ತನಕ ಇದನ್ನು ರೆಡಿ ಮಾಡಿಟ್ಟರೆ ಪಟ ಪಟ ಆಗ್ತದೆ. ಬಟಾಟೆ ಸಹ ಬೆಂದಾಯಿತು, ಕುಕ್ಕರಲ್ಲಿ ಉಂಟು, ಈಗ ಬಿಸಿ ಉಂಟಲ್ಲ. ಈಗ ನಾನು ಆವಾಗ ತನಕ ಉಂಟಲ್ಲ ನಾನು ಕಡಲೆ ಹಿಟ್ಟಿದ್ದು ಒಂದು ಬ್ಯಾಟರ್ ರೆಡಿ ಮಾಡುವ. ಇದಕ್ಕೆ ನಾನು ಸೋಡಾ ಪುಡಿ ಎಂತ ಸಹ ಹಾಕುವುದಿಲ್ಲ, ಸ್ವಲ್ಪ ಉಪ್ಪು ಹಾಕ್ತೇನೆ. ನೀರನ್ನು ಹಾಕ್ತಾ ಮಿಕ್ಸ್ ಮಾಡುವ. ತುಂಬ ನೀರು ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ ನೀರು. ಗಂಟಿರಬಾರ್ದು, ಗಂಟಿಲ್ಲದ ಥರ ಮಿಕ್ಸ್ ಮಾಡಬೇಕು. ಈಗ ಇದು ಸ್ವಲ್ಪ ದಪ್ಪ ಆಯ್ತು, ಸ್ವಲ್ಪ ನೀರು ಹಾಕ್ತೇನೆ. ಈಗ ಕಡಲೆ ಹಿಟ್ಟು ಉಂಟಲ್ಲ, ಹೀಗೆ ನೋಡಿ, ಇಷ್ಟು ದಪ್ಪ ಸಾಕು, ತುಂಬ ನೀರು ಸಹ ಬೇಡ, ತುಂಬ ದಪ್ಪ ಸಹ ಬೇಡ. ಈಗ ಅದನ್ನೊಂದು ಸೈಡಲ್ಲಿ ಇಡುವ. ಉಪ್ಪು ಎಲ್ಲ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ರೆಡಿ ಆಯ್ತು. ಹೀಗೆ ಸ್ವಲ್ಪ ಉಂಟಲ್ಲ ಬೀಟ್ ಮಾಡಿದರೆ ಒಳ್ಳೇದು ಬರ್ತದೆ, ಸ್ವಲ್ಪ ಉಬ್ಬಿಕೊಂಡು ಬರ್ತದೆ. ನಾನು ಸೋಡಾ ಪುಡಿಯಲ್ಲಿ ಎಂತ ಸಹ ಹಾಕಲಿಲ್ಲಲ್ಲ. ಹೋಟೆಲ್ನವರೆಲ್ಲ ಸೋಡಾ ಪುಡಿ ಹಾಕ್ಬೋದು, ನಾನು ಹಾಕೋದಿಲ್ಲ ಮನೆಯಲ್ಲೆಲ್ಲ ಮಕ್ಕಳಿಗೆಲ್ಲ. ಈಗ ಇದು ರೆಡಿ ಆಯಿತು. ಈಗ ಬಟಾಟೆ ಸಹ ಬೆಂದಿದೆ. ಈಗ ಸ್ಕಿನ್ನೆಲ್ಲ ತೆಗೆದುಂಟಲ್ಲ, ಈಗ ಸ್ಮ್ಯಾಶರಲ್ಲಿ ಈಗ ಸ್ಮ್ಯಾಶ್ ಮಾಡಿದರೆ ಆಯಿತು. ಈಗ ಸ್ಮ್ಯಾಶ್ ಮಾಡಿ ಆದಮೇಲೆ ಉಂಟಲ್ಲ ನಾವು ಬಾಜಿ ರೆಡಿ ಮಾಡುವ. ಈಗ ಬಟಾಟೆ ಎಲ್ಲ ಸ್ಮ್ಯಾಶ್ ಮಾಡಿ ಆಯಿತು. ಈಗ ಆನಿಯನ್ ಹಾಕಿದ್ದಕ್ಕೆ ಈಗ ಇದಕ್ಕೆ ಉಂಟಲ್ಲ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತೇನೆ. ಸ್ವಲ್ಪ ಸ್ವಲ್ಪ ಹಾಕಿ, ಮಕ್ಕಳಿಗೆಲ್ಲ ಜಾಸ್ತಿ ಬೇಡ ಖಾರ ಎಲ್ಲ. ಮತ್ತು ಒಂಚೂರು ಗರಂ ಮಸಾಲ ಪೌಡ್ರು ಒಂದು ಅರ್ಧ ಟೀ ಸ್ಪೂನು, ಮತ್ತೊಂಚೂರು ಜೀರಾ ಪೌಡ್ರು, ಒಂಚೂರು ಧನಿಯಾ ಪೌಡ್ರು,
ಮತ್ತೊಂಚೂರು ಚಿಲ್ಲಿ ಪೌಡರ್, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು, ಇದನ್ನೆಲ್ಲ ಹಾಕಿ ಉಂಟಲ್ಲ ಮಿಕ್ಸ್ ಮಾಡುವ. ಹೀಗೆ ಕೈಯಲ್ಲೇ ಮಾಡಿ ಮಿಕ್ಸ್. ಉಪ್ಪು ನಾನು ಬಟಾಟೆ ಬೇಯುವಾಗ ಹಾಕಿದ್ದೇನೆ, ಮತ್ತು ಕಡಲೆ ಹಿಟ್ಟಿಗೆ ಸೊಪ್ಪು ಹಾಕಿದ್ದೇನಲ್ಲ, ಇದು ಸ್ವಲ್ಪ ಉಪ್ಪು ಚೆಕ್ ಮಾಡಿಕೊಂಡು ಉಂಟಲ್ಲ ಮತ್ತೆ ಇದು ಫ್ರೈ ಮಾಡುವ. ನಾನೀಗ ಉಂಟಲ್ಲ ವಡವನ್ನು ರೌಂಡ್ ಶೇಪಲ್ಲಿ ಇದು ಮಾಡ್ಬೋದು. ನಾನುಂಟಲ್ಲ ಹೀಗೆ ರೌಂಡ್ ಮಾಡುವ ಬದಲು ಉಂಟಲ್ಲ ಹೀಗೆ ಎಂಟು ವಡಕ್ಕೆ ಹಾಕುವಾಗ ಉಂಟಲ್ಲ ಅದು ಉಬ್ಬಿಕೊಳ್ತದಲ್ಲ, ಪಾವಿಗೆ ಹಾಕುವಾಗ ಅದರ ಬದಲು ಉಂಟಲ್ಲ ಈ ಶೇಪಿಗೆ ಹೀಗೆ ಸ್ವಲ್ಪ ತಟ್ಟಿ ಹೀಗೆ ಈ ಶೇಪಿಗೆ ನಾವು ರೆಡಿ ಮಾಡಿಟ್ರೆ ಉಂಟಲ್ಲ, ಪಾವಿನ ಒಳಗೆ ಹೀಗೆ ಇಟ್ಟರೆ ಆಯಿತು. ಇಲ್ಲದ್ರೆ ಅದು ರೌಂಡಲ್ಲಿ ಮಾಡಿದರೆ ಉಂಟಲ್ಲ ಪುನಃ ಅದನ್ನು ಪ್ರೆಸ್ ಮಾಡುವ ಬದಲು ಈ ಶೇಪಲ್ಲಿ ಹೀಗೆ ರೆಡಿ ಮಾಡಿಟ್ರೆ ಮಕ್ಕಳಿಗೆ ಸಹ ಈಸಿಯಾಗಿ ತಿನ್ಬೋದು. ಹೀಗೆ ರೌಂಡ್ ಸಹ ಮಾಡ್ಬೋದು, ಹೀಗೆ ಲಡ್ಡು ಥರ. ವಡಪಾವ್ ಅಂದರೆ ಹೀಗೇನೆ ಲಡ್ಡು ಥರನೇ ಮಾಡೋದು. ನಾನು ಹೀಗೆ ಪ್ರೆಸ್ ಮಾಡ್ತೇನೆ, ಅದನ್ನು ಹೀಗೆ ಪ್ರೆಸ್ ಮಾಡಿ ಸ್ವಲ್ಪ. ಈಗ ಎಣ್ಣೆ ಬಿಸಿಗಿಡುವ. ಈಗ ನಾನು ಉಂಟಲ್ಲ ಇದು ಶೇಪಲ್ಲಿ ರೌಂಡ್ ಎಲ್ಲ ಮಾಡಿ ಒಂದು 4 ರೌಂಡು ಲಡ್ಡು ಥರ ಮಾಡಿದೆ. ಈಗ ಎಣ್ಣೆ ಎಲ್ಲ ಕಾದಿದೆ. ಈಗ ನಾನು ಉಂಟಲ್ಲ ಒಂದೊಂದನ್ನೇ ಹೀಗೆ ಡಿಪ್ ಮಾಡಿ ಬಿಡ್ತೇನೆ. ಹೀಗೆ ಉಂಟಲ್ಲ ಎಣ್ಣೆಯಲ್ಲಿ ಹೀಗೆ ಹಿಟ್ಟಲ್ಲಿ ಉಂಟಲ್ಲ ಹೀಗೆ ಡಿಪ್ ಮಾಡಿ ಹೀಗೆ ಬಿಟ್ಟರೆ ಆಯಿತು. ಒಳ್ಳೆಯದು ಬೇಯಲಿ. ಈಗ ಇದು ಸಾಕು, ತೆಗಿತೇನೆ ನಾನೀಗಿದು. ಈಗ ವಡೆ ಎಲ್ಲ ರೆಡಿ ಆಯಿತು. ಈಗ ಪಾವನ್ನು ಒಂಚೂರು ಬಿಸಿ ಮಾಡುವ. ಅದಕ್ಕೆ ನಾನು ಉಂಟಲ್ಲ ಮೊನ್ನೆ ಮನೆಯಲ್ಲೇ ಮಾಡಿದ ಬೆಣ್ಣೆ ಉಂಟಲ್ಲ ಅದನ್ನು ಹಾಕ್ತೇನೆ. ಒಂದೊಂದೇ ಪಾವಿಗೆ ಹಾಕ್ತೇನೆ. ಪಾವಿಗೆ ಫ್ರೆಶ್ ಬೆಲ್ಲ ತರ್ತೇನೆ. ಮನೆಯಲ್ಲೇ ಮಾಡಿದ ಬಟರ್.
ನೋಡಿ ವಡಪಾವ್ ಎಲ್ಲ ಸಹ ರೆಡಿ ಆಯಿತು. ಈಗ ನಾನು ಸರ್ವ್ ಮಾಡ್ತೇನೆ, ಮಕ್ಕಳಿಗೆ ಕೊಡ್ತೇನೆ, ಹೇಗುಂಟಂತ ಅವ್ರು ಹೇಳ್ತಾರೆ. ಈಗ ನಾನು ಬಿಸಿ ಬಿಸಿ ಕಾಫಿನೊಂದಿಗೆ ಸರ್ವ್ ಮಾಡ್ತಿದ್ದೇನೆ ನೋಡಿ. ಈಗ ಮಕ್ಕಳಿಗೆ ಕೊಡ್ತೇನೆ.